ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 269ನ ಪ್ರಕಾರ ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಅಕ್ಯೂಸ್ಡ್ ಅಫೆನ್ಸನ್ನು ಮಾಡಿರಬಹುದು ಅನ್ನುವಂತಹ ಗ್ರೌಂಡ್ಗಳು ದೊರೆತಾಗ, ಅದರ ಮೇಲೆ ಅವರು ಪ್ರಿಸ್ಯೂಮ್ ಮಾಡಿದಾಗ ಆ ಅಕ್ಯೂಸ್ಡ್ನ ವಿರುದ್ಧ ಮ್ಯಾಜಿಸ್ಟ್ರೇಟ್ ಅವರು ಟ್ರಯಲನ್ನು ಪ್ರಾರಂಭ ಮಾಡಬಹುದು. ಟ್ರಯಲ್ನ ಆಧಾರದ ಮೇಲೆ ಆತನಿಗೆ ಪನಿಷ್ಮೆಂಟನ್ನು ಕೂಡ ಅವರು ಕೊಡಬಹುದು. ಹೀಗೆ ವ್ಯಕ್ತಿ ಡಿಸ್ಚಾರ್ಜ್ ಆಗದೇ ಇದ್ದಾಗ ಮ್ಯಾಜಿಸ್ಟ್ರೇಟ್ ಅವರು ಆತನ ವಿರುದ್ಧ ಚಾರ್ಜಸ್ಗಳನ್ನು ರೈಟಿಂಗ್ನಲ್ಲಿ ಫ್ರೇಮ್ ಮಾಡ್ತಾರೆ. ಆ ಚಾರ್ಜಸ್ಸನ್ನು ಅಕ್ಯೂಸ್ಡ್ನ ಎದುರುಗಡೆ ಓದಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಅನ್ನ ಮಾಡ್ತಾರೆ. ಆತ ಆ ಅಪರಾಧವನ್ನು ಒಪ್ಪಿಕೊಳ್ತಾನ ಅಥವಾ ಡಿಫೆನ್ಸ್ ಮಾಡ್ತಾನ ಅಂತೇಳಿ ಕೇಳ್ತಾರೆ. ಒಂದು ವೇಳೆ ಆತ ಒಪ್ಕೊಂಡಿದ್ರೆ, ಗಿಲ್ಟಿ ಅಂತೇಳಿ ಒಪ್ಕೊಂಡ್ರೆ, ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ಡಿಸ್ಕ್ರಿಷನ್ ಆಧಾರದ ಮೇಲೆ ಆತನಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ಆತ ಒಪ್ಪದೆ ಹೋದಾಗ ಎವಿಡೆನ್ಸ್ಗಳಾಗ್ತವೆ. ಎವಿಡೆನ್ಸ್ ಅಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸಸ್ಗಳು